ಹಲೋ ಸ್ನೇಹಿತರೆ, ಇವರು ತಮ್ಮ ಜೀವನದ ಎಲ್ಲ ದುಃಖಗಳನ್ನು ಮರೆಯುವ ಉದ್ದೇಶದಿಂದ ಸ್ನೇಹಿತರೆ ತಾವು ಪ್ರೊಫೈಲ್ ಪಿಕ್ಚರ್ ಶೇರ್ ಮಾಡಿಕೊಂಡಿರೋದು. ಹೆಸರು ಆಶಾ ಅಂತ. ಈಕೆ ಸಮಸ್ಯೆ ನೋಡಿ ಸ್ನೇಹಿತರೆ ಕಳೆದ ತುಂಬ ವರ್ಷದಿಂದ ವಿಧವೆ ಜೀವನ ನಡೆಸುತ್ತಿದ್ದಾಳೆ. ಆ್ಯಂಡ್ ಪ್ರಸ್ತುತ ಈಕೆಯ ಸ್ಥಿತಿಗತಿ ನೋಡಿ ವಿಧವೆ ಜೀವನದಲ್ಲಿ ಸಾಕಾಗಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಬಯಕೆ ನೋಡಿ ಹೇಗಾದರೂ ಮಾಡಿ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ದುಃಖಗಳನ್ನು ಮರೆಯಬೇಕು ಎಂದು ನಿರ್ಧರಿಸಿದ್ದಾರೆ. ಸ್ವಂತ ಊರು ಬಂದುಬಿಟ್ಟು ಬಂಗಾರಪೇಟೆ, ಕೋಲಾರ ಜಿಲ್ಲೆಯಲ್ಲಿ ಬರುತ್ತೆ. ಇವರ ಹತ್ತಿರ ಸ್ನೇಹಿತರೆ ಟಾಟಾ ಏರಿಯಾ ಒಂದು ಹಳೆ ಕಾರ್ ಕೂಡ ಆಗಿರುತ್ತೆ. ನನ್ನ ಜೀವನದಲ್ಲಿ ಬರುವಂಥ ವ್ಯಕ್ತಿಗೆ ಈ ಒಂದು ಕಾರ್ ಗಿಫ್ಟ್ ಮೂಲಕ ಕೊಡುವುದಾಗಿ ಮಾಹಿತಿ ಕೂಡ ತಿಳಿಸಿದ್ದಾರೆ. ಆ್ಯಂಡ್ ಮುಂದೆ ಬನ್ನಿ ಸ್ನೇಹಿತರೆ, ಆಶಾ ಅವರು ಇನ್ನು ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಚರ್ಚೆ ಮಾಡೋಣ. ಯಜಮಾನರು ದೂರ ಆದಮೇಲೆ ಜೀವನದಲ್ಲಿ ಬರೀ ದುಃಖಗಳು ತುಂಬಿಕೊಂಡಿರುವುದಾಗಿ ಮಾಹಿತಿ ತಿಳಿಸಿದ್ದಾರೆ. ಆ್ಯಂಡ್ ಹಣ ಇದ್ದರೂ ಕೂಡ ಸಂತೋಷದ ಸುಳಿವು ಇಲ್ಲ. ಕಳೆದ 5 ವರ್ಷದಿಂದ ಸ್ನೇಹಿತರೆ ಬರೀ ಒಂದು ದುಃಖದ ಜೀವನ ನಡೆಸುತ್ತಿದ್ದೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೆ ಗುಪ್ತವಾಗಿ ಒಬ್ಬರನ್ನು ಇಟ್ಟುಕೊಂಡು ವಾರದಲ್ಲಿ ಒಂದು ಸಲ ಭೇಟಿಯಾಗಲು ನಿರ್ಧರಿಸಿದ್ದಾರೆ. ಜೀವನದಲ್ಲಿ ಸ್ನೇಹಿತರೆ ಒಬ್ಬರನ್ನು ಇಟ್ಟುಕೊಂಡು ತನ್ನ ಜೀವನದ ಎಲ್ಲ ದುಃಖಗಳನ್ನು ಮರೆಯಲು ತಾವು ಪ್ಲ್ಯಾನ್ ಮಾಡಿದ್ದಾರೆ. ಆ್ಯಂಡ್ ಮುಂದೆ ಬನ್ನಿ, ಭಾವನೆಗಳು ಶೇರ್ ಮಾಡಿಕೊಳ್ಳಬೇಕು ಎಂದು ಮಾಹಿತಿ ಕೊಟ್ಟಿರೋದು. ಪ್ರತಿ ಭಾನುವಾರ ಭೇಟಿ ಆಗುತ್ತೇನೆ, ಬೇರೆ ವಾರದಲ್ಲಿ ಕರೆ ಮಾಡಿ ದಿನಪೂರ್ತಿ ಮಾತನಾಡುತ್ತೇನೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಪ್ರತಿ ಭಾನುವಾರ ಇವರು ಫ್ರೀ ಇರೋದು. ಸೊ ಈ ವಾರದಂದು ಭೇಟಿ ಆಗ್ತಾರೆ, ಬೇರೆ ವಾರದಂದು ಸ್ನೇಹಿತರೆ ದಿನಪೂರ್ತಿ ಜಸ್ಟ್ ಮೊಬೈಲಲ್ಲಿ ಮಾತನಾಡುತ್ತಾರೆ. ಭಾವನೆಗಳು ಹಂಚಿಕೊಂಡು ಮನಸ್ಸು ಹಗುರ ಮಾಡಿಕೊಳ್ಳಬೇಕು. ಮಾತನಾಡುತ್ತಾ ದೇಹ ಬಿಸಿ ಆದರೆ, ಮಾತನಾಡುತ್ತಾ ಒಂದು ಸಲ ಸ್ನೇಹಿತರೆ ಮೂಡ್ ಕ್ರಿಯೇಟ್ ಆಗಿದ್ದರೆ ಸೊ ವಾಟ್ಸಪ್ಪಲ್ಲಿ ಬಂದು ಸಮಾಧಾನ ಪಡಿಸುತ್ತೇನೆ ಎಂದು ನಿಮಗೆ ಭರವಸೆ ಕೊಟ್ಟಿದ್ದಾರೆ. ಇದು ಸ್ನೇಹಿತರೆ ಇವರ ಹತ್ತಿರ ಇರತಕ್ಕಂಥ ಒಂದು ಟಾಟಾ ಏರಿಯಾ ಹಳೆ ಕಾರ್ ಆಗಿರುತ್ತೆ. ಪ್ರತಿ ಭಾನುವಾರ ಸ್ನೇಹಿತರೆ ಇದೇ ಕಾರಲ್ಲಿ ತಾವು ಸುತ್ತಾಡೋದಾಗಿ ಮಾಹಿತಿ ಕೊಟ್ಟಿರೋದು. ಆ್ಯಂಡ್ ಬನ್ನಿ, ಈ ಒಂದು ಕಾರ್ನ ಲುಕ್ ನೋಡೋದಾದರೆ ಇದರ ಗ್ರಿಲ್ ಬಂದುಬಿಟ್ಟು ಬೋಲ್ಡ್ ಕ್ರೋಮ್ ಫಿನಿಶ್ಡ್ ಗ್ರಿಲ್ ಆಗಿರುತ್ತೆ. ಜೊತೆಗೆ ಹೆಡ್ಲ್ಯಾಂಪ್ಸ್ ಬಂದುಬಿಟ್ಟು ಒಂದು ಲಾರ್ಜ್ ಶೇಪ್ಡ್ ಬ್ಯಾಕ್ ಡಿಸೈನಲ್ಲಿ ನಾವು ನೋಡ್ಬೋದು. ಆ್ಯಂಡ್ ಫ್ರಂಟ್ ಬಂಪರ್ ಅಂತೂ ಒಂದು ಮಸ್ಕ್ ಕಲರ್ ಡಿಸೈನಲ್ಲಿ ಇರುತ್ತೆ. ಬಂಪರ್ ಒಂದು ಪಕ್ಕದಲ್ಲಿ ಸ್ನೇಹಿತರೆ ಫೋಗ್ ಲ್ಯಾಂಪ್ಸ್ ಕೂಡ ಅಳವಡಿಕೆ ಮಾಡಲಾಗಿದೆ. ಟೈಲ್ ಲ್ಯಾಂಪ್ಸ್ ಬಂದುಬಿಟ್ಟು ಸ್ವಲ್ಪ ಎತ್ತರದಲ್ಲಿ ಇರುತ್ತೆ, ಜೊತೆಗೆ ವರ್ಟಿಕಲ್ ಡಿಸೈನಲ್ಲಿ ನಾವು ನೋಡ್ಬೋದು ಸ್ನೇಹಿತರೆ. ಟೈಲ್ ಗೇಟ್ ಅದೇ ರೀತಿ ತುಂಬಾ ವೈಡ್ ಆಗಿರುತ್ತೆ. ಒಂದು ಹಳೆ ಒಂದು ಮಾಡರ್ನ್ ಡಿಸೈನಲ್ಲಿ ನಾವು ಇದನ್ನು ನೋಡ್ಬೋದು. ಇಲ್ಲಿ 2.2 ಲೀಟರ್ಸ್ DI-COR ಒಂದು ಪವರ್ಫುಲ್ ಡೀಸೆಲ್ ಇಂಜಿನ್ ನೋಡ್ಬೋದು. ಇದರ ಒಂದು ಪ್ರೊಡ್ಯೂಸಿಂಗ್ ಅರೌಂಡ್ 150 PS ಆಗಿರುತ್ತೆ. ಆ್ಯಂಡ್ 320 Nm ಕ್ಯೂರಿಕ್ ಆಗಿದ್ದು ಇದರಲ್ಲಿ 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ನಾವು ನೋಡ್ಬೋದು. ಈ ಕಾರಲ್ಲಿ ಸ್ನೇಹಿತರೆ 4x2 ಆ್ಯಂಡ್ 4x4 ಎರಡು ಆಪ್ಷನ್ ಇರುತ್ತೆ. ಬಟ್ ಈ ಒಂದು ಕಾರ್ ಇರೋದು 4x4, ಒಂದು ಒಳ್ಳೆ ಫ್ಯೂಚರ್ಸ್. ಇವರು ಸ್ನೇಹಿತರೆ ಕೇವಲ ತನ್ನ ಜೀವನದ ದುಃಖಗಳನ್ನು ಮರೆಯುವ ಉದ್ದೇಶದಿಂದಲೇ ತಾವು ಪ್ರೊಫೈಲ್ ಪಿಕ್ಚರ್ ಶೇರ್ ಮಾಡಿಕೊಂಡಿರೋದು. ದಯವಿಟ್ಟು ನಿಮ್ಮ ಅನಿಸಿಕೆ ತಿಳಿಸಿ.